ಎಲ್ಲಿ ಮರೆಯಾದೆ ಎಲ್ಲಿ ಮರೆಯಾದೆ. ಡಿ ಬಾಸ್ ಫ್ಯಾನ್ಸ್ಗಳಿಗೆ ಆವಾಜ್ ಹಾಕೋಕೆ ಹೋಗಿ ಅವನೇನೆ ಹಿಗ್ಗ ಮುಗ್ಗ ಜಾಡಿಸಿಕೊಳ್ಳುತ್ತಿದ್ದ ಜಗ್ಗ. ದರ್ಶನ್ ಅಭಿಮಾನಿಗಳನ್ನ ಓಲೈಸಿಕೊಳ್ಳಲು ಹೋದ್ರೂ ಒದೆ ತಿಂತ ಇದ್ದ ಜಗ್ಗ. ಪುಡಿ ರೌಡಿಯಂತೆ ಹಾರಾಡಿ ಚೀರಾಡಿ ದುರಂಕಾರ ತೋರುತ್ತಿದ್ದ ಜಗ್ಗ ಎಲ್ಲಿ ಮರೆಯಾದ? ನಮ್ಮ ಜಗಣ ಈಗ ಎಲ್ಲಿದ್ದಾನೆ ಅಂತ ಅನೇಕ ಜನಗಳಿಗೆ ಗೊತ್ತೇ ಇಲ್ಲ. ಅಲ್ಲಲ್ಲ, ಕ್ಯಾಮ್ರಾ ಮುಂದೆನೆ, ಅದರಲ್ಲೂ ಸೆಲ್ಫಿ ಕ್ಯಾಮ್ರಾ ಮುಂದೆನೆ ತನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದ ಜಗಣ, ಸೆಲ್ಫಿ ವಿಡಿಯೋಗಳನ್ನು ಮಾಡ್ತಾ ಪುಂಕ್ತಾ ಇದ್ದಂಥ ನಮ್ಮ ಜಗಣ ಎಲ್ಲಿ ಹೋದ, ಏನಾಗಿದೆ ಎಲ್ಲವನ್ನ ಹೇಳ್ತೀನಿ ಬನ್ನಿ. ಜಗಣ ಅಲಿಯಾಸ್ ಜಗದೀಶ್ ಲಾಯರ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಂತಹ ನಾನೇ ರಾಜ ಕೊತ್ತಂಬರಿ ಬೀಜ ಅಂತ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ಹೆಸರು ಮಾಡ್ತಾ ಇದ್ದಂತಹ ಜಗದೀಶ್ ಒಟ್ಟು ಸುಳ್ಬರ್ಕ. ಟಾಯ್ಲೆಟ್ ಯೂರಿನ್ ಹೋದ್ರು ಗನ್ಮೆನ್ ಇರ್ತಾರೆ, ಹುಷಾರು. ನಮ್ಮ ಜಗಣ್ಣ, ಅವನ ಸೆಕ್ಯೂರಿಟಿ ಮತ್ತು ಅವನ ದರ್ಬಾರ್ ಎಲ್ಲವೂ ಫೇಕ್. ಇಂಥ ನಮ್ಮ ಜಗಣ್ಣ ಡಿ ಬಾಸ್ ದರ್ಶನ್ ರವರು ಸೆರೆಮನಿಯಲ್ಲಿದ್ದಾಗ ದರ್ಶನ್ದು ಏನೂ ತಪ್ಪಿಲ್ಲ, ದರ್ಶನ್ ತಪ್ಪು ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಯಾವ ಸಾಕ್ಷ್ಯಗಳೂ ಇಲ್ಲ ಅಂತ ದರ್ಶನ್ ಪರವಾಗಿ ಮಾತನಾಡಿ, ನಂತರ ದರ್ಶನ್ ಪರವಾಗಿ ತಾನು ಧರಣಿಯನ್ನು ಕೊಡ್ತಾ ಇದ್ದೀನಿ, ಡಿ ಬಾಸ್ ಫ್ಯಾನ್ಸ್ ಆದಷ್ಟು ಸಂಖ್ಯೆಯಲ್ಲಿ ಬಂದು ನನಗೆ ಬೆಂಬಲವನ್ನು ನೀಡಬೇಕು ಅಂತ ಕೇಳ್ಕೊಂಡಿದ್ದ. ಆದರೆ ಈ ನಮ್ಮ ಜಗ್ಗಣ್ಣ ಮಾಡ್ತಾ ಇರೋದು ಬರೀ ಗಿಮಿಕ್ಕು ಅಂತ ಗೊತ್ತಿದ್ದಂತಹ ಡಿ ಬಾಸ್ ಫ್ಯಾನ್ಸು ಯಾರೂ ಸಹ ಜಗ್ಗಣ್ಣನ ಮೂಸಿಯೂ ಸಹ ನೋಡಲಿಲ್ಲ, ಯಾರೂ ಹೋಗಲಿಲ್ಲ. ಹಾಗಾಗಿ ಜಗ್ಗಣ್ಣನಿಗೆ ಡಿ ಫ್ಯಾನ್ಸ್ಗಳನ್ನು ಕಂಡರೆ ಉರಿಯೋದಕ್ಕೆ ಸ್ಟಾರ್ಟ್ ಆಗಿತ್ತು. ಇಂತಿಪ್ಪ ಜಗದೀಶ್ ಅವರಿಗೆ ಕಿಚ್ಚ ಸುದೀಪ್ರ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಆಹ್ವಾನ ಬರುತ್ತೆ. ಅಲ್ಲಿ ತನ್ನದೇ ಆದ ಹವಾ ಸೃಷ್ಟಿ ಮಾಡಿಕೊಂಡು ನಂತರ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಅದ್ಯಾರೋ ಹೆಣ್ಣುಮಗಳಿಗೆ ಮುಂಡೆ ಅಂತ ಬೈದ ಎಂಬ ಕಾರಣವನ್ನು ನೀಡಿ ಬಿಗ್ ಬಾಸ್ನಿಂದ ಹೊರಗೆ ಕಳಿಸಿದ್ರು. ಆದರೆ ಇದೇ ಜಗ್ಗಣ್ಣ ಬಿಗ್ ಬಾಸ್ ಒಳಗೆ ಇದ್ದಾಗ ಬಿಗ್ ಬಾಸ್ ಕಾರ್ಯಕ್ರಮದ ವಿರುದ್ಧ ಮಾತನಾಡಿದ್ರೂ ಸಹ ನಮ್ಮ ಕಿಚ್ಚ ಸುದೀಪ್ ಜಗ್ಗಣ್ಣನಿಗೆ ಬೈದು ಬುದ್ಧಿ ಹೇಳೋ ಧೈರ್ಯವನ್ನು ಮಾಡಿರಲಿಲ್ಲ. ಬದಲಾಗಿ ಜಗ್ಗಣ್ಣನ ಮಾತುಗಳನ್ನು ಜೋಕ್ ಅಂತ ಹೇಳಿ ತಿಪ್ಪೆ ಸಾರಿಸಿಬಿಟ್ಟಿದ್ರು ನಮ್ಮ ಕಿಚ್ಚ. ಈ ಜಗ್ಗಣ್ಣ ಮಾತಾಡ್ತಾ ಇದ್ದಂಥ ರೀತಿಗೆ ಸದ್ಯ ತನ್ನ ಬಗ್ಗೆ ಏನು ಮಾತಾಡದೇ ಇದ್ರೆ ಸಾಕು ಅನ್ನೋ ಕಾರಣಕ್ಕೇನೋ ತನ್ನ ಮನೆಗೆ ಕರೆಸಿ ಜಗ್ಗಣ್ಣನಿಗೆ ಊಟ ಉಪಚಾರ ಮಾಡಿ ಗೌರವಿಸಿ ಕಳಿಸ್ಕೊಟ್ಟಿದ್ರು ಕಿಚ್ಚ ಸುದೀಪ. ನಂತರದಲ್ಲಿ ಜಗ್ಗಣ್ಣನ ಪೊಗರು ಜಾಸ್ತಿ ಆಗ್ತಾ ಹೋಯಿತು. ಇವನ ಪಗ್ಗರನ್ನ ನೋಡಿ ಜನರೇ ಸುಸ್ತಾಗಿದ್ರು. ತನಗೆ ಸಂಬಂಧವೇ ಇಲ್ಲದ ವಿಷಯಗಳಲ್ಲಿ ತಲೆ ತೂರಿಸಿ ರೌಡಿಯಂತೆ ಆರ್ಭಟಿಸಲಾರಂಭಿಸಿದ್ದ ಜಗಣ. ದೊಣ್ಣೆ ಹಿಡ್ಕೊಂಡು, ಲಾಠಿ ಹಿಡ್ಕೊಂಡು, ಗನ್ ಹಿಡ್ಕೊಂಡು ಜನರನ್ನ ಎದುರಿಸಿ ರೌಡಿಯಂತೆ ಅಲದಾಡಲಾರಂಭಿಸಿದ್ದ ನಮ್ಮ ಜಗಣ. ಕೊನೆಗೂ ಹೀಗೆ ಮಾಡೋಕ್ಕೆ ಹೋಗಿ ಜನರಿಂದ ಹಿಗ್ಗ ಮುಗ್ಗ ಮುಖ ಮುಸುಡಿಲಿ ರಕ್ತ ಬರೋ ಹಾಗೆ ಒಡಿಸ್ಕೊಂಡು ಸುಸ್ತಾಗಿ ಬಿದ್ದಿದ್ದ ಜಗಣ. ಆದರೆ ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ಮತ್ತೆ ತನ್ನ ಅದೇ ವರ್ಷೆಯನ್ನು ಮುಂದುವರಿಸಿದ್ರಿಂದ ಕೋಡಿಗೆಹಳ್ಳಿ ಠಾಣೆಯಲ್ಲಿ ಜಗ್ಗಣ್ಣನ ವಿರುದ್ಧ ದೂರು ದಾಖಲಾಗಿ ಅರೆಸ್ಟ್ ಆಗಿದ್ದ. ಮೊನ್ನೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು ಜಗಣ, ಆದರೆ ಜಾಮೀನು ನೀಡೋದಕ್ಕೆ ಸಿಟಿ ಸಿವಿಲ್ ಕೋರ್ಟ್ ನಿರಾಕರಿಸಿದೆ. ಹಾಗಾಗಿ ಈಗ ಜಗ್ಗಣ್ಣ ಸದ್ಯ ಹೊರಗಡೆ ಇಲ್ಲ, ಅವರ ಯಾವ ವಿಡಿಯೋನೂ ಬರ್ತಾ ಇಲ್ಲ. ಅಭಿಮಾನಿಗಳು ಸ್ವಲ್ಪ ದಿನ ಕಾಯಬೇಕಾಗಿ ವಿನಂತಿ.